ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಡಿಸೆಂಬರ್ 28, 2025ರಂದು ಮೈಸೂರಿನ ಜಗನ್ಮೋಹನ ಅರಮನೆಯ ಸಭಾಂಗಣದಲ್ಲಿ ಅರಸು ಯುವಜನ ವೇದಿಕೆಯ ವತಿಯಿಂದ 39ನೇ ಕನ್ನಡ ರಾಜ್ಯೋತ್ಸವ ಮತ್ತು ಅರಸು ಮಂಡಳಿ ಸಂಘದ 2026ನೇ ವರ್ಷದ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಪ್ರಶಾಂತ್ ಅರಸ್, ಮುಖ್ಯ ಅತಿಥಿಗಳಾಗಿ ಇತಿಹಾಸ ವಿಶ್ಲೇಷಕರಾದ ಧರ್ಮೇಂದ್ರ ಕುಮಾರ್ ಆಗಮಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅರಸು ಯುವಜನ ವೇದಿಕೆಯ ಅಧ್ಯಕ್ಷರಾದ ಪುನೀತ್ ರಾಜೆ ಅರಸ್ ರವರು ವಹಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಅರಸು ಮಂಡಳಿ ಸಂಘದ ಅಧ್ಯಕ್ಷರಾದ ಎಂಎ ಶ್ರೀಕಾಂತ್ ರಾಜೆ ಅರಸ್, ಅರಸು ಮಂಡಳಿ ಸಹಕಾರ ಸಂಘದ ಅಧ್ಯಕ್ಷರಾದ ಎಆರ್ ಮಲ್ಲರಾಜೆ ಅರಸ್, ಅರಸು ಅಸೋಸಿಯೇಷನ್ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಎನ್ ಜಿ ಅರಸ್, ಕರ್ನಾಟಕ ಅರಸು ಮಹಾಮಂಡಳಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಬಿಎಸ್ ಶ್ರೀಧರ್ ರಾಜೆ ಅರಸ್ ರವರು ಸೇರಿದಂತೆ ಅರಸು ಯುವಜನ ವೇದಿಕೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಹಾಜರಿದ್ದರು. ಇಂದು ನಾವೆಲ್ಲ ಸೇರಿ ಸಂಭ್ರಮದಿಂದ ಆಚರಿಸುತ್ತಿರುವ ಅರಸು ಯುವಜನ ವೇದಿಕೆಯ ಇದು ಅರಸು ಯುವಜನ ವೇದಿಕೆಯ 39ನೇ ಕರ್ನಾಟಕ ರಾಜ್ಯೋತ್ಸವ. ಮಹಾರಾಣಿಯವರಾದ ಶ್ರೀಮತಿ ಪ್ರಮೋದಾದೇವಿ ಒಡೆಯರ್ ಅವರು ನಮ್ಮ ಸಮುದಾಯ ಮತ್ತು ಅದರ ಚಟುವಟಿಕೆಗಳನ್ನು ಯಾವಾಗಲೂ ಬೆಂಬಲಿಸಿದ್ದಾರೆ ಮತ್ತು ವಿಶೇಷವಾಗಿ ಇಂದಿನ ರಾಜ್ಯೋತ್ಸವ ಆಚರಣೆಗೆ ಅವರ ಬೆಂಬಲವಿಲ್ಲದೆ ಸಾಧ್ಯವಾಗುತ್ತಿರಲಿಲ್ಲ ಎಂದು ಕಾರ್ಯಕ್ರಮದ ಆಯೋಜಕರು ತಿಳಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ವಂದನೆಗಳು. ಇದು ಯಾಕೆ ಯಾರಾದ್ರೂ ಈಗ ನೀವು ಹಾಕೊಂಡಿದ್ದಾಗ ಯಾಕಪ್ಪ ಈ ಶಾಲೆ ಹಾಕೊಂಡಿದ್ದೀರಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಏನಾರು ಹೇಳ್ಬೇಕಲ್ಲ, ಯಾಕೆ ಈ ಶಾಲೆ ಹಾಕೊಂಡಿದ್ದೀವಿ, ಇಲ್ಲ ಯಾಕೆ ಬಾವುಟ ಕಟ್ಟಿದ್ದೀರಿ ಅಂತ. ಈಗ ನಾನು ಕನ್ನಡಿಗರು, ಮೈಸೂರವ್ರಿಗೆ ಇನ್ನೂ ಅಷ್ಟು ನಮ್ಮ ಬೆಂಗಳೂರವ್ರಿಗೆ ಇನ್ನೂ ಬಿಸಿ ತಟ್ಟಿಲ್ಲ. ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 20 ವರ್ಷ ಆದ್ರೆ ನಿಮ್ಗೂ ಹಂಗೆ ಬರುತ್ತೆ. ನಾವು ಬೆಂಗಳೂರಲ್ಲಿ ಹೆಂಗಿದೀವೋ ಹಂಗೆ ಆಗ್ತೀರ ನೀವು. ಆಗ ಅಕ್ಕಪಕ್ಕದಲ್ಲಿರೋರು ಈ ಕಡೆ ಅಸ್ಸಾಮಿ, ಈ ಕಡೆ ಬಾಂಗ್ಲಾದೇಶಿ ಇಬ್ರು ಕೇಳ್ಕೊಂಡಿಲ್ಲ, ಯಾಕಪ್ಪ ಇದು ಹಾಕೊಂಡಿದ್ದೀರಾ ಅಂದ್ರೆ ಏನ್ ಹೇಳ್ತೀರಿ? ಯಾರು ಬೇಡಿ, ನಿಮ್ಮ ಮಕ್ಕಳೇ ಮುಂದಕ್ಕೆ ಈಗ ಕೇಳ್ತೀರಿ ಏನಪ್ಪ ಇದು ಅಂತ ಕೇಳ್ತಾರೆ ಮಕ್ಕಳು, ಏನಿದು ಅಂತ ಕೇಳ್ತಾರೆ. ಯಾಕೆ ಬಾವುಟ ಕಟ್ಟಬೇಕು ಅಂತ ಕೇಳ್ತಾರೆ, ಏನ್ ಹೇಳ್ತೀರಿ? ಅದಕ್ಕೊಂದು ಕಥೆ. 1538 ಜನವರಿ 14ನೇ ತಾರೀಕು ಸಂಕ್ರಾಂತಿಯ ದಿನ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದರು. 1538 ಜನವರಿ 14ನೇ ತಾರೀಕು ಸಂಕ್ರಾಂತಿ ದಿನ ಕೆಂಪೇಗೌಡರು ಇವತ್ತಿನ ಅವೆನ್ಯೂ ರಸ್ತೆಯ ರಾಜಾ ಮಾರ್ಕೆಟ್ ಸರ್ಕಲ್ ನಲ್ಲಿ ಬೆಂಗಳೂರು ಕಟ್ಟೋದಕ್ಕೆ ಗುದ್ದಿ ಪೂಜೆ ಮಾಡಿದ್ರು. ಅವತ್ತು ಅವರು ಬೆಂಗಳೂರು ಕಟ್ಟಿದ್ರು. ಅದು ಮೂಲ ಬೆಂಗಳೂರು. 66 ಕುಲಕಸುಬುಗಳನ್ನ ತಂದರು. ತಿಗಳರಪೇಟೆ, ಚಿಕ್ಕಪೇಟೆ, ನಗರಪೇಟೆ, ಬಳೆಪೇಟೆ, ಅಕ್ಕಿಪೇಟೆ, ಹತ್ತಿಪೇಟೆ ಇವೆಲ್ಲ ತಂದ್ರು. ಅದು ಮೊದಲನೇ ಬೆಂಗಳೂರು. 1806ರಲ್ಲಿ ಬ್ರಿಟಿಷ್ನವರು ಇನ್ನೊಂದು ಬೆಂಗಳೂರು ಕಟ್ಟಿದ್ರು. ಅದು ರಾಜಭವನದಿಂದ ಅಗ್ರದವರೆಗೆ ದ ಸಿವಿಲ್ ಅಂಡ್ ಮಿಲಿಟರಿ ಸ್ಟೇಷನ್ ಆಫ್ ಸೌತ್ ಇಂಡಿಯಾ, ದ ಲಾರ್ಜೆಸ್ಟ್ ಸಿವಿಲ್ ಅಂಡ್ ಮಿಲಿಟರಿ ಸ್ಟೇಷನ್ ಆಫ್ ಸೌತ್ ಇಂಡಿಯಾ, ಕಂಟೋನ್ಮೆಂಟ್. 1806ರಲ್ಲಿ ಬ್ರಿಟಿಷರು ಕಂಟೋನ್ಮೆಂಟ್ ಕಟ್ಟಿದ್ರು. ಅದು 2ನೇ ಬೆಂಗಳೂರು. ಅದು ಇವತ್ತಿನ ರಾಜಭವನದಿಂದ ಅಗ್ರದವರೆಗಿತ್ತು ಆಗ 1806ರಲ್ಲಿ. ಅದು 2ನೇ ಬೆಂಗಳೂರು. 3ನೇ ಬೆಂಗಳೂರು ಕಟ್ಟಿದವರು ನಮ್ಮ ಮೈಸೂರು ಮಹಾರಾಜರು. ನಮ್ಮೆಲ್ಲರ ಪ್ರಾತಸ್ಮರಣೀಯರಾದಂಥ ಚಾಮರಾಜ ಒಡೆಯರ್ ಹೆಸರಲ್ಲಿ ಚಾಮರಾಜಪೇಟೆ, ಮಲ್ಲೇಶ್ವರ, ಬಸವನಗುಡಿ, ರಾಜಾಜಿನಗರ, ಜಯನಗರ ಇವೆಲ್ಲ ನಮ್ಮ ಮೈಸೂರು ಮಹಾರಾಜ. 4ನೇ ಬೆಂಗಳೂರು ಕಟ್ಟಿದ್ದು ನಾವು. ಸಿಲ್ಬೋರ್ಡು, ಇಕೋಸ್ಪೇಸು, ಮಾರತಹಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ. ಈ ಮೊದಲು 3 ಮಹಾರಾಜರು ಕಟ್ಟಿದ ಬೆಂಗಳೂರಲ್ಲಿ ಮಳೆ ಬಂದ್ರೆ ಒಂದೇ ಒಂದು ಹನಿ ನೀರು ನಿಲ್ಲಲ್ಲ. ನೀವು ಬೆಂಗಳೂರು ಬಂದ್ಬೇಕಾದ್ರೆ ನೋಡಿ. 4ನೇ ಬೆಂಗಳೂರು ಕಟ್ಟಿರೋದು ಬೆಂಗಳೂರಲ್ಲೇ ನೀರು ನಿಂತಿದೆ. ಆಯ್ತಾ? 2ನೇ ಬೆಂಗಳೂರು ಕಟ್ಟಿರೋಲ್ಲ ಬ್ರಿಟಿಷ್ನವರು. ಬೆಂಗಳೂರನ್ನೇ ಯಾಕೆ ಕಂಟೋನ್ಮೆಂಟ್ ಕಟ್ಟಕ್ಕೆ ಆಯ್ಕೆ ಮಾಡ್ಕೊಂಡ್ರು ಅಂದ್ರೆ ಮದ್ರಾಸ್ ಹತ್ರ ಇದೆ ಅಂತ. ಮದ್ರಾಸಿನಲ್ಲಿ ಅವರ ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯ ಕಚೇರಿ ಇತ್ತು. ಸೌತ್ ಇಂಡಿಯನ್ ಹೆಡ್ ಆಫೀಸ್ ಈಸ್ಟ್ ಇಂಡಿಯಾ ಕಂಪನಿ ಅಲ್ಲಿತ್ತು ಮದ್ರಾಸಲ್ಲಿ. ಹಾಗಾಗಿ ಮದ್ರಾಸ್ ಓಡಾಡೋದು ಹತ್ರ ಆಗುತ್ತೆ ಅಂತ ಬೆಂಗಳೂರಲ್ಲಿ ಕಂಟೋನ್ಮೆಂಟ್ ಕಟ್ಟಿದ್ರು. ಓಲ್ಡ್ ಮದ್ರಾಸ್ ರೋಡ್ ಇದೆಯಲ್ಲ, ಅದನ್ನ ಹಾಕಿದವರು ಬ್ರಿಟಿಷ್ನವರೇ. ಮದ್ರಾಸ್ ಓಡಾಡೋದಕ್ಕೆ ಅನುಕೂಲ ಆಗಲಿ ಅಂತ ಕಂಟೋನ್ಮೆಂಟ್ ಕಟ್ಟುವಂತ ಕಾಲಕ್ಕೆ ಮದ್ರಾಸಿನ ಹೆಡ್ ಆಫೀಸಿನಿಂದ ಬೆಂಗಳೂರಿಗೆ ಜನ ಕಳಿಸಿದ್ರು ತಮಿಳುನಾಡಿಂದ. ಹೋಗಿ ಅಲ್ಲಿ ಕಂಟೋನ್ಮೆಂಟ್ ಕಟ್ತಾ ಇದ್ರೆ ಕಂಟೋನ್ಮೆಂಟ್ ಕಟ್ಟಿ ಹೋಗಿ ತಮಿಳುನಾಡಿನಿಂದ ಜನ ಬಂದು ಕಂಟೋನ್ಮೆಂಟ್ ಕಟ್ಟೋದಕ್ಕೆ.
ಸೇರಿದಂತ ತಮಿಳರು ವಾಪಸ್ ಹೋಗ್ಲಿಲ್ಲ, ಕಂಟೋನ್ಮೆಂಟ್ ಅಲ್ಲೇ ಉಳ್ಕೊಂಡ್ರು. ಬೆಂಗಳೂರಿಗೆ ಕಂಟೋನ್ಮೆಂಟ್ ಕಟ್ಟಕ್ ಬಂದ್ರಲ್ಲ ಬ್ರಿಟಿಷ್ನವರು ಹೇಳಿದ್ರು ಅಂತ, ಆಗ ಬಂದಂತ ತಮಿಳರು ವಾಪಸ್ ಹೋಗ್ಲಿಲ್ಲ, ಕಂಟೋನ್ಮೆಂಟ್ ಅಲ್ಲೇ ಉಳ್ಕೊಂಡ್ಬಿಟ್ರು. 200 ವರ್ಷ ಕಾಲ ಅಲ್ಲೇ ಉಳ್ಕೊಂಡ್ಬಿಟ್ರು. ಅವ್ರ ಹಿಡಿತ ಕಂಟೋನ್ಮೆಂಟಿನ ಮೇಲೆ ಬಲವಾಗಿ 200 ವರ್ಷ ಅಂದ್ರೆ 1850 ಅವ್ರು ಅಲ್ಲೇ ಇದ್ದಾರೆ. ಎಷ್ಟು ಅವರ ಹಿಡಿತ ಬಲವಾಯಿತು ಅಂತಂದ್ರೆ, ನಮ್ಮ ನಾಡಿನ ಹಿರಿಯ ಹೋರಾಟಗಾರರಾದಂಥ, ಸಾಹಿತಿಗಳಾದಂಥ, ಚಿಂತಕರಾದಂಥ ಚಿದಾನಂದ ಮೂರ್ತಿಯವರು ಒಂದ್ಸಲಿ ಕಂಟೋನ್ಮೆಂಟ್ ಅಲ್ಲಿ ಇದ್ದಂತ ಸಿನಿಮಾ ಥಿಯೇಟರ್ ಹೋಗಿ ಕೌಂಟರ್ ಒಳಗಡೆ ಕೈ ಹಾಕಿ ಒಂದು ಟಿಕೆಟ್ ಕೊಡಪ್ಪ ಅಂತ ಕನ್ನಡದಲ್ಲಿ ಕೇಳಿದ್ರು. ಕೌಂಟರ್ ಒಳಗಡೆ ಕೈ ಹಾಕಿ ಒಂದು ಟಿಕೆಟ್ ಕೊಡಪ್ಪ ಅಂತ ಕನ್ನಡದಲ್ಲಿ ಕೇಳಿದ್ರು. ಅವ್ನು ಹೊರಗಡೆ ಇದ್ದವ್ನು ಏನ್ ಹೇಳ್ದ, ನೀನ್ ಇದನ್ನ ತಮಿಳಲ್ಲಿ ಕೇಳಿದ್ರೆ ಕೊಡ್ತೀನಿ, ಕನ್ನಡದಲ್ಲಿ ಕೇಳಿದ್ರೆ ಕೊಡಲ್ಲ ಅಂತ. ನಮ್ಮ ಬೆಂಗಳೂರಲ್ಲಿ ನಮ್ಮ ಕಂಟೋನ್ಮೆಂಟ್ ಅಲ್ಲಿ ಅವನೇನಂದ, ಇದನ್ನ ತಮಿಳಲ್ಲಿ ಹೇಳ್ಬೇಕು, ತಮಿಳಲ್ಲಿ ಕೇಳಿದ್ರೆ ನಾನು ಟಿಕೆಟ್ ಕೊಡ್ತೀನಿ, ಕನ್ನಡದಲ್ಲಿ ಕೇಳಿದ್ರೆ ಕೊಡಲ್ಲ ಅಂತ. ಆಗ ನಮ್ಮವ್ರಿಗೆ ಎಚ್ಚರಿಕೆ ಆಯಿತು. ಇನ್ನು ಇದೇ ತರ ನಾವು ನಿದ್ದೆ ಮಾಡ್ತಾ ಇದ್ರೆ ಬೆಂಗಳೂರನ್ನ ನಾವು ಕಳ್ಕೋತೀವಿ ಅಂತ ಚಿದಾನಂದ ಮೂರ್ತಿಯವರು, ವಾಟಾಳ್ ನಾಗರಾಜ್ ಅವರು, ಅನ ಕೃಷ್ಣರಾಯರು, ತಾರಾಸು ಸುಬ್ರಾಯರು, ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು, ಮಾ ರಾಮಮೂರ್ತಿಯವರು, ಇವರೆಲ್ಲ ಸೇರಿ ಒಂದು ಸಭೆ ನಡೆಸಿ ಒಂದು 3-4 ದಿನ ಆದ್ಮೇಲೆ ಒಂದು ಉಗ್ರವಾದಂತ ಕನ್ನಡದ ಹೋರಾಟ ಕಂಟೋನ್ಮೆಂಟಿನಲ್ಲಿ ಶುರು ಮಾಡಿದ್ರು. ಈ ಕಂಟೋನ್ಮೆಂಟ್ ನಮ್ದು, ಈ ಬೆಂಗಳೂರು ನಮ್ಮದು, ಇಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡವೇ ಇಲ್ಲಿ ನಡಿಬೇಕಿಲ್ಲಿ ಅಂತ ಒಂದು ಹೋರಾಟ ಶುರು ಮಾಡಿದ್ರು. ಕನ್ನಡಿಗರು ಹೋರಾಟ ಶುರು ಮಾಡೋದನ್ನ ನೋಡಿದ್ದಂತ ಕಂಟೋನ್ಮೆಂಟ್ ನಲ್ಲಿ ಇದ್ದಂತ ತಮಿಳರು ತಾವು ಪ್ರತಿಯಾಗಿ ಇನ್ನೊಂದು ಹೋರಾಟ ಶುರು ಮಾಡಿದ್ರು. ಅವರು ಹೋರಾಟ ಮಾಡೋದಕ್ಕೆ ತಮಿಳುನಾಡಿನ ರಾಜಕೀಯ ಪಕ್ಷ DMK ಸಪೋರ್ಟ್ ಮಾಡ್ತಾರೆ. DMK ಸಪೋರ್ಟ್ ಇಂದ ತಮಿಳವರೊಂದು ಹೋರಾಟ ಶುರು ಮಾಡಿದ್ರು. ಆಗ ಅವರು DMK ಪಕ್ಷದ ಬಾವುಟಗಳನ್ನು ಹಿಡಿದುಕೊಂಡು ಬಂದರು. ನಮ್ಮವರು ಇವರೇನು ಯಾವುದೋ ಬಾವುಟ ಹಿಡ್ಕೊಂಡು ಬರ್ತಾ ಇದ್ದಾರಲ್ಲ, ಇದಕ್ಕೆ ಪ್ರತಿಯಾಗಿ ನಾವು ಒಂದು ಬಾವುಟವನ್ನು ಕಟ್ಟೋಣ ಅಂದಾಗ ಹುಟ್ಟಿದ್ದೇ ಈ ಬಾವುಟ. ಆದರೆ ನಮ್ಮವ್ರು ಏನ್ ಯೋಚನೆ ಮಾಡಿದ್ರು, ಕನ್ನಡದ ಹೋರಾಟಗಾರರು, ನಾವು ಯಾವುದೇ ರಾಜಕೀಯ ಪಕ್ಷದ ಸಪೋರ್ಟ್ ತಗೊಳ್ಳೋದು ಬೇಡ, ಕನ್ನಡದ ಅಸ್ಮಿತೆ, ಕನ್ನಡದ ಹೋರಾಟ, ಕನ್ನಡದ ಕಿಚ್ಚು, ಕನ್ನಡದ ಸ್ವಾಭಿಮಾನಕ್ಕಾಗಿ ನಾವೇ ಒಂದು ಬಾವುಟವನ್ನ ಸೃಷ್ಟಿ ಮಾಡೋಣ ಅಂತ ಹೇಳಿ ಸೃಷ್ಟಿ ಮಾಡಿದಂತ ಬಾವುಟ ಇದು. ಇದರ ಸೃಷ್ಟಿಕರ್ತ ಪ್ರಾತಸ್ಮರಣೀಯ ಕನ್ನಡದ ಹೋರಾಟಗಾರ ಮಾ ರಾಮಮೂರ್ತಿಯವರು. ಮಾ ರಾಮಮೂರ್ತಿ ಯಾವತ್ತೂ ಬರಿಬೇಡಿ. ಮುಂದಿನ ವರ್ಷ ಕನ್ನಡ ರಾಜ್ಯೋತ್ಸವದಲ್ಲಿ ಮಾ ರಾಮಮೂರ್ತಿಯವ್ರದ್ದು ಚಿಕ್ಕ ಫೋಟೋ ಇಡಬೇಕು. ಯಾಕೆಂದ್ರೆ ಈ ಬಾವುಟವನ್ನ, ಇದು ಹಳದಿ ಮತ್ತು ಕೆಂಪು ಅರಿಶಿಣ ಕುಂಕುಮವನ್ನ ಪ್ರತಿನಿಧಿಸುತ್ತದೆ ಅಂತ ಹೇಳಿ ಹಳದಿ ಮತ್ತು ಕೆಂಪು ಬಣ್ಣವನ್ನು ಉಪಯೋಗಿಸಿಕೊಂಡು ಈ ಬಾವುಟವನ್ನ, ಈ ಶಾಲನ್ನ, ಈ ತೋರಣವನ್ನ ಸೃಷ್ಟಿ ಮಾಡಿದಂತ ಪುಣ್ಯಾತ್ಮ ಮಾ ರಾಮಮೂರ್ತಿಯವರು ಅದನ್ನ ಐಡಿಯಾ ಕೊಟ್ಟ ಮೇಲೆ ಈ ಬಾವುಟಗಳನ್ನ, ಈ ಶಾಲನ್ನ ಹಾಕೊಂಡು ಮತ್ತಷ್ಟು ಉಗ್ರ ಹೋರಾಟ ನಡೆಸಿ ಕಂಟೋನ್ಮೆಂಟಿನಲ್ಲಿ ಕನ್ನಡಿಗರು ಜಯವನ್ನ ಸಾಧಿಸಿದರು. The Queen of Kitturu. She was a strong and smart woman. She was born on 23rd October 1778 in Belgavi district of Karnataka. She got married to Mansaraja Desai, the ruler of Kitturu, at the age of 50. ಇದು ಒಂದು ಅಪೂರ್ವವಾದಂತಹ ಸಮಾರಂಭ ಅಂತ ತಪ್ಪಾಗಲಾರದು. ಇಂತಹ ಸುಂದರ ಸಮಾರಂಭವನ್ನು ಆಯೋಜಿಸಿರ್ತಕ್ಕಂತಹ ಯೋಜನಾ ನಮ್ಮ ಅರಸು ಯೋಜನಾ ವೇದಿಕೆ, ಅದಕ್ಕೆ ಸೂತ್ರಧಾರರು ಬಹುಶಃ MA ಶ್ರೀಕಾಂತ್ ರಾಜ್ ಸಿಗಬೇಕು ಮತ್ತು ಅವರ ಸಂಘಟನೆಗಳು. ಅವ್ರನ್ನ ಮೊದಲು ನಾನು ಅಭಿನಂದಿಸ್ತೇನೆ. ಏಕೆಂದರೆ ನಾನು ಹಲವಾರು ಸಮಾರಂಭಗಳನ್ನು ಆಯೋಜಿಸಿದ್ದೇನೆ, ಪಾರ್ಟಿಸಿಪೇಟ್ ಮಾಡಿದ್ದೇನೆ, ಕೇಳಿದ್ದೇನೆ. ಆದರೆ ಇದು ಒಂದು ಸುಂದರ ಸಮಾರಂಭ ಅನ್ನೋದು ಯಾವುದೊಂದು ಅನುಮಾನ ಇಲ್ಲ. ಕಾರಣ ಏನು ಕಂಪೇರ್ ಮಾಡ್ತಾ ಇರ್ತಕ್ಕಂತಹ ಲಾವಣ್ಯ, ಆಮೇಲೆ ನಮ್ಮ ರೂಪಾಯಿನಿ ಅನಸ್ ಇಂದ ಹಿಡಿದು ಎಲ್ಲರೂ ಕೂಡ ಮಗು ಹೆಸರು ಮೌರ್ಯ ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ.
ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.